ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಇಲ್ಲಿ ಪಶುಪತಿಯಿಂದ ಮನೆನ ಬಿಡಿಸ್ಕೊಳ್ಳೋದಕ್ಕೆ ನಿತಿನ್ ಸ್ವಾತಿಗೆ ಸಹಾಯ ಮಾಡ್ತಾನೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತಕೊಂಡು ಸರಿಯಾಗಿ ಗೇಟ್ ಕೊಡ್ಬೇಕು, ಸಾಕ್ಷಿ ಸಮೇತ ನಾವು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿದ್ರೆ ತೂಚಿ ಅಂತ ಎಲ್ರು ಕೂಡ ಹೋಗಿದ್ದಾರೆ, ಮನೆನ ವಾಪಸ್ ಪಡ್ಕೋಬಹುದು ಅಂತ ಒಂದು ಪ್ಲಾನ್ ಅನ್ನ ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಯಾರಿಗೂ ಹೇಳ್ದೇನೆ ಈ ಕಡೆ ಸ್ವಾತಿ ಮತ್ತೆ ನಿತಿನ್ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊತಾರೆ. ಹಾಗೇನೆ ಈ ಕಡೆ ಪದ್ಮ ಅವರು ತುಂಬಾ ಬೇಸರ ಆಗ್ಬಿಟ್ಟು ಸಾಯೋಕೆ ಅಂತ ಹೊರಟಿರ್ತಾರೆ. ನೀರೊಳಗಡೆ ಬೀಳ್ಬೇಕು, ಹೊಳೆನಲ್ಲಿ ಬೀಳ್ಬೇಕು ಅನ್ನಷ್ಟರಲ್ಲಿ ಈ ಕಡೆ ವಂಶಿ ಹೋಗ್ಬಿಟ್ಟು ಕಾಪಾಡ್ತಾರೆ. ರೋಚಕ ತಿರುವನ್ನೇ ಪಡ್ಕೊತಾ ಇದೆ ವಸುದೇವ ಕುಟುಂಬ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪದ್ಮ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ತನ್ನ ಗಂಡನ ಒಂದು ಸಮಾಧಿ ಹತ್ರ ಹೋಗ್ಬಿಟ್ಟು ತುಂಬಾ ಕಣ್ಣೀರ್ ಹಾಕ್ತಿರ್ತಾರೆ. ಏನ್ ಗೊತ್ತಾ ರೀ, ನನ್ಗೆ ಬದುಕೋಕ್ ಆಸೆನೇ ಇಲ್ಲ ರೀ, ನೀವು ನನ್ನ ಬಿಟ್ಟೋದ್ಮೇಲೆ ಮಕ್ಳೇ ನನ್ನ ಆಸ್ತಿ ಅಂತ ಬದುಕ್ತಾ ಇದ್ದೆ, ನನ್ನ ಮಕ್ಳನ್ನ ಒಳ್ಳೆ ದಾರಿ ಸೇರ್ಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೇರಿ, ಯಾವ್ದು ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಬದುಕಿದ್ದು ವೇಸ್ಟ್, ನನ್ನ ಬದುಕಿಗೆ ಅರ್ಥನೇ ಇಲ್ಲ, ನಾನ್ ಸಾಯ್ತೀನಿ ರೀ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ತಿರ್ತಾಳೆ ಈ ಕಡೆ ಪದ್ಮ. ಎಲ್ಲ ಕೂಡ ಕೈ ಮೀರ್ ಹೋಗ್ತಾ ಇದೆ ರೀ, ಎಲ್ಲ ಕೂಡ ಕಳ್ಕೊತಾ ಇದೀನಿ, ನನ್ನ ಮಕ್ಳನ್ನು ಕೂಡ ಒಂದು ದಡಕ್ಕೆ ಸೇರ್ಸಕ್ ಆಗ್ತಿಲ್ಲ. ಸ್ವಾತಿ ಕೂಡ ಆ ಮನೆನ ಪಡ್ಕೊಳ್ಳೋದಿಕ್ಕೆ ಪಶುಪತಿಗೆ ತನ್ನ ಒಂದು ಧರ್ಮಾಧಿಕಾರಿಯ ಒಂದು ಪಟ್ಟವನ್ನು ಬಿಟ್ಕೊಟ್ಲು. ಕೊನೆಗೆ ಆ ಪಶುಪತಿ ಎಲ್ಲ ತರದಿಂದನೂ ಮೋಸ ಮಾಡ್ಬಿಟ್ಟ, ಸ್ವಾತಿ ಕೂಡ ಮೋಸ ಮಾಡ್ಬಿಟ್ಟ. ತುಂಬಾ ಮೋಸ ಹೋಗ್ತಾ ಇದೀವಿ, ನನ್ಗೆ ಬದುಕೋಕ್ ಆಸೆ ಇಲ್ಲ ರೀ, ಈ ಜೀವನ ಅಂತೂ ನರಕ ಆಗೋಗಿದೆ, ದಿನದಿಂದ ದಿನಕ್ಕೆ ಈ ತರ ನರಕ ಪಟ್ಟು ಸಾಯೋದಕ್ಕಿಂತ ಒಂದೇ ಸಲ ಸಾಯೋದು ಮೇಲು ಅಂತ ಹೇಳ್ಬಿಟ್ಟು ಈ ಕಡೆ ಕಣ್ಣೀರಿಟ್ಟಿರ್ತಾರೆ ಸಮಾಧಿ ಮುಂದೆ. ಇನ್ನೇನು ತನ್ನ ಗಂಡನ ಸಮಾಧಿ ಹತ್ರ ಎಲ್ಲ ಒಂದು ಹೇಳ್ಕೊಂಡು ಮತ್ತೆ ಒಂದು ಅಲ್ಲಿ ಒಂದು ಕೆರೆ ಇರುತ್ತೆ, ಆ ಕೆರೆನಲ್ಲಿ ಬಿದ್ದು ಸಾಯಕ್ಕೆ ಅಂತ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಆ ಪದ್ಮ ಅವ್ರನ್ನ ಹುಡುಕ್ತಿರ್ತಾರೆ. ಈ ಕಡೆ ಗೀತಾ ಕೂಡ ಹುಡುಕ್ತಿರ್ತಾರೆ, ಅಮ್ಮ ಅಮ್ಮ ಅಂತ ಹೇಳಿ ಕಿರ್ತಿರ್ತಾರೆ. ಈ ಕಡೆ ಪ್ರೀತಿ ಕೂಡ ಅಮ್ಮ, ಎಲ್ರು ಕೂಡ ಅಜ್ಜಿನ ಕರಿತಿರ್ತಾರೆ ಅಮ್ಮ ಅಮ್ಮ ಅಂತ ಹೇಳಿ. ಈ ಕಡೆ ಗೀತಾ ಹುಡುಕ್ತಿದ್ರು ಕೂಡ ಎಲ್ಲೂ ಕೂಡ ಪದ್ಮ ಕಾಣಿಸ್ತಿರಲ್ಲ. ಅಜ್ಜಿ ಹತ್ರ ಕೇಳ್ತಾಳೆ, ಅಜ್ಜಿನೂ ಕೂಡ ಇಲ್ಲ ನನಗೆ ಗೊತ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಎಲ್ರು ಕೂಡ ಆ ಕಡೆ ಈ ಕಡೆ ಹುಡುಕ್ತಿರ್ತಾರೆ ಪದ್ಮ ಅವ್ರನ್ನ. ಅಂದ್ರೆ ಪದ್ಮ ಅವ್ರ ಮಾತ್ರ ಸಾಯ್ಬೇಕು ಅಂತ ಕೆರೆನಲ್ಲಿ ಇನ್ನೇನು ಬೀಳ್ಬೇಕು ಅಂತ ಹೋಗ್ತಿರ್ತಾರೆ. ಇನ್ನೇನು ಪದ್ಮ ಅವರು ಕೆಳಗಡೆ ಬೀಳ್ಬೇಕು ಅಂತ ಇನ್ನೇನು ಬೀಳಕ್ಕೆ ಅಂತ ಹೋಗ್ತಿರ್ತಾರೆ, ಅಷ್ಟ್ರಲ್ಲಿ ಈ ಕಡೆ ವಂಶಿ ಬಂದು ಹಿಡ್ಕೊಂಡ್ಬಿಡ್ತಾನೆ. ಯಾಕೆ ಈ ತರ ಮಾಡ್ತಿದ್ದೀರಾ, ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾನೆ. ಬಿಡಿ ನನ್ ಕೈ ಬಿಡಿ ಅಂತ ಹೇಳಿದಾಗ ಎಷ್ಟೇ ನನ್ನ ಕೈ ಬಿಡಿಸ್ಕೊಳಕ್ ಹೋದ್ರು ಕೂಡ ಪದ್ಮ ಅವರು ಈ ಕಡೆ ವಂಶಿಯವರು ಪದ್ಮ ಅವ್ರ ಕೈನ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಯಾಕೆ ಈ ತರ ನಿರ್ಧಾರ ತಗೊಂಡಿದ್ದೀರಾ, ನಿಮ್ ಮಕ್ಳು ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ, ಏನಾಗಿದೆ ನಿಮ್ಗೆ, ಸಾಯುವಂತದ್ ಏನಾಗಿದೆ, ನೀವು ಮಾಡ್ತಿರೋ ತಪ್ಪು ಅಂತ ಈ ಕಡೆ ವಂಶಿ ಕೂಡ ಹೇಳ್ತಿರ್ತಾರೆ. ಈ ಕಡೆ ಕಣ್ಣೀರ್ ಹಾಕ್ತಿರ್ತಾರೆ ಪದ್ಮ ಅವರು. ಬಿಡಿ ನನಗೇನು ಹೇಳಕ್ ಆಗ್ತಿಲ್ಲ, ಬಿಡಿ ನನ್ ಸಾಯ್ಬೇಕು, ಬಿಡಿ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಅವರು ಕೆರೆಗೆ ಹಾರ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಏನಕ್ ಬದುಕ್ಬೇಕು, ಏನಿದೆ ಅಂತ ಬದುಕ್ಬೇಕು, ಏನ್ ಖುಷಿ ಇದೆ ಅಂತ ಬದುಕ್ಬೇಕು, ಎಲ್ಲ ಕಳ್ಕೊಂಡಾಯ್ತು, ಇನ್ನೇನು ಬದುಕ್ ಏನ್ ಮಾಡ್ಬೇಕು, ಇಲ್ಲ ಸಾಯೋದೆ ಮೇಲು, ಬಿಡಿ ಬಿಡಿ ಅಂತ ಹೇಳಿ ಈ ಕಡೆ ವಂಶಿ ಕೈಯಿಂದ ತನ್ನ ಕೈಯನ್ನ ಬಿಡಿಸ್ಕೊಡಕ್ಕೆ ಟ್ರೈ ಮಾಡ್ತಿರ್ತಾರೆ. ನೋಡಿ ಅಮ್ಮ, ನಾನೊಂದ್ ಮಾತು ಹೇಳ್ತೀನಿ, ನೀವೇನೋ ಸಾಯಕ್ ಹೋಗ್ಬಿಟ್ರಿ, ನೀವು ಸತ್ತೋದ್ರೆ ನಿಮ್ ಮಕ್ಳು ಎಲ್ರು ಕೂಡ ಅನಾಥರಾಗ್ಬಿಡ್ತಾರೆ. ತಾಯಿ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಂತ ನನಗ್ ಮಾತ್ರ ಗೊತ್ತು, ನಾನು ಕೂಡ ಒಬ್ಬ ಅನಾಥೆಯಾಗಿದ್ದೀನಿ. ಹಾಗೆ ಹೀಗೆ ಅಂತ ವಂಶಿ ಕೂಡ ಕಣ್ಣೀರ್ ಹಾಕೊಂಡು ಹೇಳ್ತಿರ್ತಾರೆ. ತನ್ನ ತಂದೆ ತಾಯಿನ ನೆನ್ಸ್ಕೊಂಡು ಒಂದು ಬುದ್ಧಿ ಮಾತನ್ನ ಪದ್ಮ ಅವ್ರಿಗೆ ಹೇಳ್ತಿರ್ತಾರೆ. ಇನ್ನ ಈ ಕಡೆ ಪ್ರೀತಿ ಕೂಡ ಇನ್ನು ಚಿಕ್ಕವಳು, ಇನ್ನ ಮೇಘ ಕೂಡ ಓದ್ತಾ ಇದ್ದಾಳೆ. ಅವ್ರನ್ನೆಲ್ಲರನ್ನು ಕೂಡ ಒಂದು ದಡಕ್ ಸೇರ್ಸ್ಬೇಕು, ನೀವ್ ಇವಾಗ ಸತ್ತೋಗ್ಬಿಟ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋರು, ಎಲ್ರು ಕೂಡ ಅನಾಥೆ ಆಗೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಿರ್ತಾರೆ. ಇಲ್ಲ ವಂಶಿ, ನನಗ್ ಬದುಕೋಕ್ ಇಷ್ಟನೇ ಇಲ್ಲ, ಬಿಟ್ಬಿಡಿ, ನಾನು ಸಾಯಲೇಬೇಕು, ನಾನು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ, ನಮ್ಮ ಮನೆಯವ್ರ ಹತ್ರ ನಾನು ಹೋಗ್ತೀನಿ. ಹಾಗೆ ಹೀಗೆ ಅಂತ ಈ ಕಡೆ ಹಠ ಮಾಡ್ತಿರುವಾಗ ಸೀದಾ ಕೈ ಹಿಡ್ಕೊಂಡು ಮೇಲ್ಗಡೆ ಕರ್ಕೊಂಡ್ ಬಂದ್ಬಿಡ್ತಾರೆ ಈ ಕಡೆ ವಂಶಿ ಅವರು. ಆದ್ರೂ ಕೂಡ ಈ ಕಡೆ ಪದ್ಮ ಅವರು ವಂಶಿ ಕೈಯಿಂದ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಒಟ್ನಲ್ಲಿ ಸಾಯ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆಗ ಈ ಕಡೆ ನೋಡಿ ಅಮ್ಮ, ನೀವೇನಾದ್ರೂ ಸತ್ರೆ ಸ್ವಾತಿ ಈ ಕಡೆ ನಿಮ್ ಹಿಂದೆನೆ ಬಂದು ಅವಳು ಕೂಡ ಕೆರೆಗೆ ಬಿದ್ದು ಸಾಯ್ತಾಳೆ. ಆಮೇಲೆ ಗೀತಾ, ಆಮೇಲೆ ಪ್ರೀತಿ, ಆಮೇಲೆ ಮೇಘ, ಎಲ್ರು ಕೂಡ ಸತ್ ಬಿಡ್ತಾರೆ. ಇದೆಲ್ಲ ಬೇಕಾ, ಬನ್ನಿ ನೀವು ಇದೆಲ್ಲ ಮಾತಾಡ್ಬಾರ್ದು, ತಪ್ಪು ಅಂತ ಹೇಳ್ಬಿಟ್ಟು ಹೇಗೋ ಒಂದು ಪದ್ಮ ಅವರ ಮನ್ಸನ್ನ ಕೂಡ ಚೇಂಜ್ ಮಾಡ್ತಾರೆ. ಅದಾದ ನಂತರ ಒಂದು ಜೀಪಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾರಿಗೂ ಕೂಡ ಕೆರೆ ಹತ್ರ ಹೋಗಿದೆ, ಸಾಯಕ್ ಹೋಗಿದೆ ಅಂತ ಮನೆಯಲ್ಲಿ ಯಾರಿಗೂ ಕೂಡ ವಿಷಯ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಮಾತನ್ನ ತಗೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಈ ಕಡೆ ಮನೆಯಲ್ಲೂ ಕೂಡ ಎಲ್ರು ಕಂಗಾಲಾಗಿರ್ತಾರೆ, ಒಂದೊಂದ್ ದಿಕ್ಕಲ್ಲಿ ಹುಡುಕ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ವಂಶಿ ಪದ್ಮ ಅವ್ರನ್ನ ಕರ್ಕೊಂಡು ಮನೆ ಹತ್ರ ಬರ್ತಾರೆ. ಎಲ್ಲೋಗಿದ್ದೆ ಅಮ್ಮ, ಎಲ್ಲೋಗಿದ್ದೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹೇಳ್ತಿರ್ತಾರೆ. ಈ ಕಡೆ ಗೀತಾ ಅಂತೂ ಸಿಕ್ಕಾಬಟ್ಟೆ ವಂಶಿನ ನೋಡ್ಬಿಟ್ಟು ಕೋಪ ಮಾಡ್ಕೋತಾಳೆ. ಹಾಗೇನೆ ಈ ಪದ್ಮ ಅವ್ರನ್ನ ಕೂಡ ಕೇಳ್ತಿರ್ತಾರೆ, ಅಮ್ಮ ಎಲ್ಲೋಗಿದೆ, ಅಮ್ಮ ಎಲ್ಲೋಗಿದೆ ಅಂತ. ಈ ಕಡೆ ವಾಕಿಂಗ್ ಹೋಗಿದೆ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಪದ್ಮ. ಇಷ್ಟು ರಾತ್ರಿನಲ್ಲಿ ವಾಕಿಂಗ್ ಅಂತ ಹೇಳ್ಬಿಟ್ಟು ಈ ಕಡೆ ಕುಮಾರ ಕೂಡ ಹೇಳ್ತಿರ್ತಾರೆ. ಒಟ್ಟಾರೆಯಾಗಿ ತುಂಬಾ ಕಿರ್ತಿರ್ತಾಳೆ ಈ ಗೀತನ್ ಬಾಯಿ ಅಂತೂ ಬೊಂಬೆ ಬಾಯಿ ಅಂತ ಹೇಳ್ಬೋದು. ತುಂಬಾ ಕಿರ್ತಿರ್ತಾಳೆ, ಎಲ್ಲೋಗಿದೆ ಅಂತ. ಈ ಕಡೆ ವಂಶಿ ಕೂಡ ಕೋಪ ಬಂದ್ಬಿಡುತ್ತೆ. ಎಲ್ಲ ಮನೆಗೆ ಹೋಗ್ಬಿಟ್ಟು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆ ಏನು ಅಂತ ಕಂಡಿಡಿರಿ. ಅವ್ರಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ಸುತ್ತೆ, ಆಚೆ ಕಡೆ ನೆಮ್ಮದಿ ಇದೆ ಅನ್ಸುತ್ತೆ, ಅದಕ್ಕೆ ಆಚೆ ಹೋಗಿದ್ರು, ಅವ್ರಿಗೆ ಅಷ್ಟು ಸ್ವತಂತ್ರ ಇಲ್ವಾ, ಹಾಗೆ ಹೀಗೆ ಅಂತ ಈ ಕಡೆ ವಂಶಿ ಅವ್ರು ಕೂಡ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಅವ್ರು ಕೂಡ ಕೆಳಗಡೆ ಇಳಿದು ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಸ್ವಾತಿ ಒಬ್ಳೆ ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ನಿತಿನ್ ಬರ್ತಾರೆ ಸ್ವಾತಿ ಹತ್ರ ಮಾತಾಡೋದಕ್ಕೆ. ಪಶುಪತಿಯಿಂದ ಹೇಗಾದ್ರೂ ಮಾಡಿ ಮನೆ ಬಿಡಿಸ್ಕೋಬೇಕಲ್ವಾ, ಯಾವ ತರ ಮಾಡುದು ಅಂತ ಹೇಳ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ ಈ ಕಡೆ ಸ್ವಾತಿ ಬೇಜಾರ್ ಮಾಡ್ಕೊಂಡಿರೋದು ನಿತಿನ್ಗೆ ಗೊತ್ತಾಗುತ್ತೆ. ಹಾಗೆ ನಿತಿನ್ ಕೂಡ ಒಂದು ಪ್ಲಾನ್ ಅನ್ನ ತಗೊಂಡ್ ಬಂದಿರ್ತಾನೆ ಸ್ವಾತಿ ಹತ್ರ. ಸ್ವಾತಿ ಅವರೇ, ನನಗ್ ಗೊತ್ತು ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅಂತ, ಆ ಮನೆ ಬಗ್ಗೆ ತಾನೆ, ಪಶುಪತಿ ಬಗ್ಗೆ ತಾನೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನಿತಿನ್ ತನ್ನ ಪ್ಲಾನ್ ಅನ್ನ ಹೇಳ್ಕೊತಾರೆ. ಈ ತರ ಮಾಡಿದ್ರೆ ಆಗುತ್ತಾ,
ಅದ್ ಹೇಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗೋಕಾಗುತ್ತೆ, ಅದ್ ಹೇಗೆ ರೆಕಾರ್ಡ್ಸ್ ನೆಲ್ಲ ತೆಗ್ಸೋಕಾಗುತ್ತೆ, ಯಾರ್ಯಾರಿಗೆ ಯಾವಾಗ ಯಾವಾಗ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಅದೆಲ್ಲ ಡೀಟೇಲ್ಸ್ ಸಿಗುತ್ತಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಈ ಕಡೆ ನಿತಿನ್ ಬೇರೆನೆ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾನೆ. ಒಟ್ಟಾರೆಯಾಗಿ ಈ ಕಡೆ ಪಶುಪತಿನ ಅವನ್ ದಾರಿನಲ್ಲೇ ಹೋಗಿ ಅವನಿಗೆ ಏಟ್ ಕೊಡ್ಬೇಕು ಅನ್ನೋದು ಒಂದು ನಿತಿನ್ನ ಪ್ಲಾನ್ ಆಗಿರುತ್ತೆ. ಯಾಕಂದ್ರೆ ಒಳ್ಳೆ ತಂದಲ್ಲಿ ಮಾಡಕ್ ಹೋದ್ರೆ ಈ ಕಡೆ ಪಶುಪತಿ ಬಗ್ಗಲ್ಲ, ತಾಯಿ ಮೂಲಕ ಮಾತಾಡ್ಸಿ ಆಯ್ತು, ಎಲ್ರ ಹತ್ರನು ಮಾತಾಡ್ಸಿ ಆಯ್ತು. ಆದ್ರೆ ಈ ಕಡೆ ಪಶುಪತಿ ಮಾತ್ರ ಕ್ಯಾರೆ ಅಂತಿಲ್ಲ. ಹಾಗಾಗಿ ಈ ಕಡೆ ಬೇರೆ ರೂಟ್ ಅಲ್ಲೇ ಹೋಗ್ಬೇಕು ಅಂತ ಈ ಕಡೆ ನಿತಿನ್ ಕೂಡ ಸ್ವಾತಿಗೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಸ್ವಾತಿಯ ತಂದೆ ಪಶುಪತಿಗೆ ಎಷ್ಟೆಲ್ಲ ದುಡ್ಡು ಕೊಟ್ಟಿರ್ತಾರೆ ಆ ಮನೆ ತಗೊಳ್ಳೋದಿಕ್ಕೆ ಅಥವಾ ಆ ಮನೆನ ಬಿಡಿಸ್ಕೊಳ್ಳೋದಿಕ್ಕೆಲ್ಲ ಎಷ್ಟೆಲ್ಲ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದರೆ ಸ್ವಾತಿ ಅವರ ಅಪ್ಪ ಅನ್ನೋದನ್ನ ಆ ಒಂದು ಸ್ಟೇಟ್ಮೆಂಟ್ ಏನಾದ್ರೂ ನಿತಿನ್ ಕೈಗೆ ಸಿಕ್ಬಿಟ್ರೆ 100% ಆ ಮನೆನ ಈ ಕಡೆ ಸ್ವಾತಿ ಕಡೆಯಾಗಿ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಈ ಕಡೆ ನಿತಿನ್ದು ಪ್ಲಾನ್ ಆಗಿರುತ್ತೆ. ಹಾಗಾಗಿ ಆ ಒಂದು ರೆಕಾರ್ಡ್ಸ್ ನೆಲ್ಲ ತೆಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ. ಆದ್ರೆ ಈ ಕಡೆ ಸ್ವಾತಿಗೆ ಸ್ವಲ್ಪ ಧೈರ್ಯ ಬರ್ತಿರುತ್ತೆ. ಆದ್ರೂ ಕೂಡ ಇದಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅನುಮಾನದಲ್ಲಿ ಈ ಕಡೆ ನಿತಿನ್ ಹತ್ರ ಕೇಳ್ತಿರ್ತಾಳೆ. ಸ್ವಾತಿ ಅವರೇ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವ್ನ ದಾರಿನಲ್ಲಿ ಹೋಗಿ ಅವನಿಗೆ ಏಟ್ ಕೊಟ್ರೆ ಆವಾಗ ಬುದ್ಧಿ ಬರುತ್ತೆ, ಖಂಡಿತವಾಗ್ಲೂ ನಮ್ಮ ಪ್ಲಾನ್ ಸಕ್ಸಸ್ ಆಗಿ ಆಗುತ್ತೆ ಅಂತ ಈ ಕಡೆ ನಿತಿನ್ ಕೂಡ ಹೇಳ್ತಿರ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಏನೋ ಒಂದ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಕೂಡ ಹೋಗ್ಬಿಡ್ತಾಳೆ. ಈ ಕಡೆ ನಿತಿನ್ ಕೂಡ ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಇನ್ನೊಂದ್ ಕಡೆ ಪದ್ಮನ ಎಲ್ರು ಕೂಡ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಎಲ್ರು ಕೂಡ ಏನಾಯ್ತಮ್ಮ ಏನಾಯ್ತು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಗಾಬರಿಯಿಂದ ಕೇಳ್ತಿರ್ತಾರೆ. ಈ ಕಡೆ ಪದ್ಮ ಅವರು ಏನು ಕೂಡ ಮಾತಾಡ್ತಿರಲ್ಲ. ಇನ್ನೊಂದ್ ಕಡೆ ರೂಮ್ ಅಲ್ಲಿ ಸ್ವಾತಿ ಒಬ್ಳೆ ಕೂತಿರ್ತಾಳೆ. ಅಲ್ಲಿಗೆ ವಂಶಿ ಬರ್ತಾನೆ. ಸ್ವಾತಿ ನಡಿ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸಾರಿ ವಂಶಿ ಅವರು ಹೇಳ್ತಿರ್ತಾರೆ ಈ ಕಡೆ ಸ್ವಾತಿಗೆ. ಇಲ್ಲ ನಾನ್ ಬರಲ್ಲ, ನೀವ್ ಹೋಗಿ, ನನ್ ಕೆಲ್ಸ ಮುಗಿಯೋ ತನಕ ನಾನಂತೂ ಬರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಹಠ ಹಿಡಿತಿರ್ತಾಳೆ. ನಾನಂತೂ ಬೆಂಗಳೂರಿಗಂತೂ ಬರೋದೇ ಇಲ್ಲ. ನಮ್ಮ ಅಮ್ಮ ನಮ್ಮ ಮನೆಯವರೆಲ್ಲರೂ ಕೂಡ ಬೀದಿಲಿದ್ದಾರೆ, ಅವ್ರಿಗೆ ನಿಲ್ಲೋಕ್ ನೆಲೆನೂ ಇಲ್ಲ. ನಾನ್ ಮಾತ್ರ ಬೆಂಗಳೂರಿಗೆ ಬಂದು ಸುಖವಾಗಿರಕ್ಕಾಗುತ್ತಾ, ಸಾಧ್ಯನೇ ಇಲ್ಲ, ನಾನಂತೂ ಬರಲ್ಲ ಅಂತ ಹೇಳ್ಬಿಟ್ಟು ಹಠ ಹಿಡಿತಿರ್ತಾಳೆ. ಸರಿ ಏನಾದ್ರು ಮಾಡೋ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಸ್ವಾತಿ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನಿತಿನ್ ಕಡೆಯಿಂದ. ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ದೇವಸ್ಥಾನ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಅಂದ್ರೆ ಈ ಕಡೆ ನಿತಿನ್ ಮಾಡಿರುವ ಪ್ಲಾನ್ ಅನ್ನ ಹೇಳೋದಿಕ್ಕೆ, ಈ ಕಡೆ ಕಂಪ್ಲೀಟ್ ಆಗಿ ಒಂದು ರೆಡಿ ಮಾಡ್ಕೊಂಡಿರುವ ಪ್ಲಾನ್ ಅನ್ನ ತೋರ್ಸೋದಿಕ್ಕೆ ಈ ಕಡೆ ಸ್ವಾತಿನ ಅವರ ಕೇಳಿರ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸ್ವಾತಿ ಕೂಡ ಹೇಳ್ತಾಳೆ. ಈ ಕಡೆ ನಿತಿನ್ ಏನ್ ಮಾಡ್ಕೊಂಡ್ ಬಂದಿರ್ತಾನೆ ಅಂದ್ರೆ ಈ ಕಡೆ ಪಶುಪತಿ ಏನೆಲ್ಲ ಒಂದು ಕ್ರೈಮ್ ಕೆಲಸಗಳನ್ನ ಮಾಡಿದನಲ್ವಾ, ಕಿಲಾಡಿ ಕೆಲಸಗಳನ್ನ, ಅದನ್ನೆಲ್ಲವನ್ನು ಒಂದು ಸೈಬರ್ ಕ್ರೈಮ್ ಇಂದ ಎಲ್ಲ ಕೂಡ ಒಂದು ರೆಕಾರ್ಡ್ಸ್ ಅನ್ನ ತೆಗ್ದಿರ್ತಾನೆ. ಎಲ್ಲವೂ ಕೂಡ ಈ ಕಡೆ ನಿತಿನ್ ಕೈನಲ್ಲಿ ಇರುತ್ತೆ ಪಶುಪತಿ ಬಗ್ಗೆದು. ಪ್ರತಿ ಒಂದು ಸಹ ಅಂದ್ರೆ ವಸುದೇವ ಏನಿದಾರಲ್ಲ ಅವರು ಕೂಡ ಇಷ್ಟೆಲ್ಲ ಪಶುಪತಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದರೆ ಈ ಮನೆಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಕಡೆ ನಿತಿನ್ ಅವರು. ಸೊ ಇವಾಗ ಪಶುಪತಿಯ ಒಂದು ಕೊನೆ ಗಳಿಗೆ ಅಂತಾನೆ ಹೇಳ್ಬೋದು. ನಿತಿನ್ ಎಲ್ಲ ರೀತಿಯಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋಕೆ, ಅಂದ್ರೆ ಸಿಕ್ಕಾಕ್ಸೋದಿಕ್ಕೆ, ಪಶುಪತಿನ ಸಿಕ್ಕಾಕ್ಸೋದಿಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ವಂಶಿಗೆ ಬೇಜಾರಾಗ್ತಿರುತ್ತೆ. ಅಲ್ಲ ಸ್ವಾತಿನ ಒಬ್ಳನ್ನೇ ಇಲ್ಲೇ ಬಿಟ್ಬಿಟ್ಟು ನಾನ್ ಬೆಂಗಳೂರಿಗೆ ಹೋದ್ರೆ ಸ್ವಾತಿ ಒಬ್ರೇ ಆಗ್ತಾರಲ್ವಾ, ಇಲ್ಲಿ ನೋಡಿದ್ರೆ ಸ್ವಾತಿ ಅಮ್ಮ ಬೇರೆ ಸುಸೈಡ್ ಮಾಡ್ಕೊಳಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ನಾನು ಸ್ವಾತಿ ಜೊತೆಗೆ ಇರೋದೇ ಒಳ್ಳೇದು ಈ ಕಡೆ ವಂಶಿ ಕೂಡ ಅನ್ಸ್ತಿರತ್ತೆ. ಹಾಗೇನೆ ಸ್ವಾತಿಗೆ ಏನಾದ್ರೂ ಮಾಡಿ ಪಶುಪತಿ ಕೈಯಿಂದ ಒಂದು ಮನೆನ ಬಿಡಿಸ್ಕೊಡ್ಬೇಕು ಸ್ವಾತಿ ಅವ್ರಿಗೆ ಅನ್ನೋದು ಒಂದು ಪ್ಲಾನ್ ಆಗಿರುತ್ತೆ ವಂಶಿದು ಕೂಡ. ವಂಶಿ ಒಂದ್ಸಲ ಏನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡೋವರೆಗೂ, ಆ ಕೆಲಸ ಮಾಡಿ ಮುಗಿಸೋವರೆಗೂ ಬಿಡಲ್ಲ ಅಂತಾನೆ ಹೇಳ್ಬೋದು. ಈಗ ವಂಶಿ ಕೂಡ ಯಾವ ಕಾರಣಕ್ಕೂ ಪಶುಪತಿಯಿಂದ ಆ ಮನೆನ ಬಿಡಿಸ್ಬಿಟ್ಟು ಈ ಕಡೆ ಸ್ವಾತಿ ಕೈಗೆ ಒಪ್ಪಿಸ್ಬೇಕು ಅನ್ನೋ ನಿರ್ಧಾರವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ನಿತಿನ್ ಕೂಡ ಎಲ್ಲ ಕೂಡ ಪ್ರೂಫ್ ಜೊತೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಈಗ ಪಶುಪತಿಯ ಒಂದು ಕೊನೆ ಗಳಿಗೆ ಬಂದೇ ಬಿಟ್ಟಿದೆ. ಒಂದ ಎರಡ ಮೂರ ಎಷ್ಟು ತೊಂದರೆ ಕೊಟ್ಟಿದ್ದ ಸ್ವಾತಿ ಮನೆಯವ್ರಿಗೆ. ಅವ್ನ್ ಮಾಡಿರುವಂತಹ ಕರ್ಮಗಳು ಕೂಡ ಒಂದಲ್ಲ ಎರಡಲ್ಲ. ಸ್ವಲ್ಪನೂ ಕೂಡ ಮನುಷ್ಯತ್ವ ಇಲ್ದೇ ಇರುವಂತಹ ಒಂದು ಪಶುಪತಿ ಅಂತಾನೆ ಹೇಳ್ಬೋದು. ಅವನು ಮನುಷ್ಯನೇ ಅಲ್ಲ, ಒಂದು ಮೃಗ ಅಂತಾನೂ ಕೂಡ ಹೇಳ್ಬೋದು. ತಾನು ಆಯ್ತು ತನ್ ಮಗಳಾಯ್ತು ಅಷ್ಟೇನೆ, ಹೆಂಡತಿ ಇಲ್ಲ, ಯಾರು ಇಲ್ಲ, ಒಂದು ಸಂಬಂಧಗಳಿಗೂ ಕೂಡ ಅವನ ಹತ್ರ ಬೆಲೆ ಇರಲ್ಲ. ಹಾಗಾಗಿ ಅವನಿಗೆ ಏನಿದ್ರು ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾನೆ. ಹೇಗಾದ್ರೂ ಮಾಡಿ ಎಲ್ಲ ಆಸ್ತಿ ಮನೆ ಎಲ್ಲದೂ ಕೂಡ ತನ್ನದಾಗಿಸ್ಕೊಳ್ಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರುತ್ತೆ. ಯಾವ ಸಂಬಂಧಗಳಿಗೂ ಕೂಡ ಅವನ ಮನಸ್ಸಲ್ಲಿ ಬೆಲೆ ಇರಲ್ಲ ಪಶುಪತಿಗೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆನಲ್ಲಿ ಈ ಕಡೆ ನಿತಿನ್ ಪಶುಪತಿಗೆ ಏನ್ ಮಾಡ್ತಾರೆ, ಅಥವಾ ವಂಶಿ ಏನ್ ಮಾಡ್ಬೋದು, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಕೀಪ್ ಬೈ ಫ್ರೆಂಡ್ಸ್.